ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಹ್ಯಾಪಿ ಸ್ಯಾಟರ್ಡೇ. ಸೊ ವೀಕೆಂಡ್ ಸ್ಟಾರ್ಟ್ ಆಯಿತು ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಕೆಲಸ ಮಾಡಬೇಕಾದ್ರೂ ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಕೆಲಸ ಬಿಟ್ಟಾಗೂ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಕೆಲಸ ಮಾಡಬೇಕಾದ್ರೆ 5 ದಿನ ವರ್ಕ್ ಮಾಡಿ 2 ದಿನ ರಜೆ ಸಿಗ್ತಿತ್ತಲ್ಲಪ್ಪ, ಯಾವಾಗ ಬರುತ್ತೆ ವೀಕೆಂಡ್ ಅಂತ ಕಾಯ್ತಿದ್ದೆ. ಆ್ಯಂಡ್ ಕೆಲಸ ಬಿಟ್ಟಾಗೂ ಸಾಗರಿಗೆ ರಜೆ ಇರುತ್ತಲ್ಲ, ಅವ್ರು 5 ಡೇಸ್ ಕಂಪ್ಲೀಟಾಗಿ ಪ್ಯಾಕ್ಡ್ ಆಗಿರ್ತಾರೆ. ಮಾತಾಡೋದಕ್ಕೂ ಇಲ್ಲ ಒಟ್ಟಿಗೆ ಊಟ ತಿನ್ನೋದಕ್ಕೂ ಫ್ರೀ ಇರಲ್ಲ. ಸೊ ಯಾವಾಗ ವೀಕೆಂಡ್ ಬರುತ್ತೆ ಅಂತ ನಾನು ಇವಾಗ ಕಾಯ್ತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟ್ ವೀಕೆಂಡ್ಸಲ್ಲಿ ಏನೂ ಮನೆ ಕೆಲಸ ಇಟ್ಕೊಳ್ಳಲ್ಲ, ಎಲ್ಲ ಫ್ರೈಡೇನೇ ಪ್ಯಾಕ್ ಮಾಡಿಬಿಡ್ತೀನಿ. ಐ ಮೀನ್ ಎಲ್ಲ ಮುಗಿಸ್ಬಿಡ್ತೀನಿ ಅವತ್ತೇನೆ. ಸೊ ಯಾ, ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಟಾರ್ಟ್ ಮೈ ವೀಕೆಂಡ್. ಸೊ ಟೈಮ್ ಈಸ್ ಅರೌಂಡ್ 8:45 ಇವಾಗ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು ಬಟ್ ಮಾಡಿಲ್ಲ. ಯಾಕಂದರೆ ನಾನು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಕೇಳಿದಾಗ ಸಾಗರ್ ಟೋಲ್ಡ್ ಮೀ ಮನೇಲೇನೋ ಮಾಡಬೇಡ, ವಿ ವಿಲ್ ಗೋ ಔಟ್ ಅಂತ. ಸೊ ಯಾ, ವಿ ಆರ್ ಗೋಯಿಂಗ್ ಔಟ್ ಫಾರ್ ಬ್ರೇಕ್ಫಾಸ್ಟ್. ಐ ಆಮ್ ಕರೆಂಟ್ಲಿ ವೆಯ್ಟಿಂಗ್ ಫಾರ್ ಸಾಗರ್. ರೆಡಿ ಆಗ್ತಾ ಇದ್ದಾರೆ. ಯೂಶ್ವಲಿ ಅವ್ರು ರೆಡಿ ಆಗ್ತಾ ಇದ್ದಾರೆ 5 ಮಿನಿಟ್ಸಲ್ಲಿ ರೆಡಿ ಆಗ್ತೀನಿ ಅಂತ ಹೇಳ್ತಾರೆ, ಬಟ್ 5 ಮಿನಿಟ್ಸಲ್ಲಿ ರೆಡಿ ಆಗಲ್ಲ. 1 hour ತೊಗೋತಾರೆ. ಅವರಿಗೆ 5 ಮಿನಿಟ್ಸ್, ನನಗೆ 1 hour. ಆ್ಯಕ್ಚುಲಾಗಿ ಎಲ್ಲರಿಗೂ 1 hour, ಅವ್ರಿಗೆ ಮಾತ್ರ 5 ಮಿನಿಟ್ಸು. ಸೊ ಯೂಶ್ವಲಿ ಎಲ್ಲರ ಮನೆಯಲ್ಲಿ ಲೇಡೀಸ್ ಮಾಡ್ತಾರೆ 5 ಮಿನಿಟ್ಸ್ ಅಂದು 1 hour ಮಾಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಉಲ್ಟಾ. ಸೊ ಬ್ರೇಕ್ಫಾಸ್ಟ್ ಆಗುತ್ತಾ ಬ್ರಂಚ್ ಆಗುತ್ತಾ ಐ ಡೋಂಟ್ ನೋ. ಸೊ ಯಾ, ಐ ಆಮ್ ಜಸ್ಟ್ ಕರೆಂಟ್ಲಿ ವೆಯ್ಟಿಂಗ್. ಹಾಂ, ಓಪನ್ ಮಾಡು ಡೋರು. ಅಯ್ಯೋ ಅಪ್ಪ ಎಲ್ಲಿ ಕ್ಯಾಮ್ರಾ ಎಲ್ಲಿ? ಏನು ಮಾಡ್ತಾ ಇದೆ? ತನ್ನು ನೋಡ್ತಾ ಇದೆ. ತನ್ನು 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 ನೋಡ್ತಾ ಇದೆ. ತನ್ನು ಓಕೆ. ಯಾರಿದು? ಬಿ ಹ್ಯಾಪಿನಾ? ನೋ ಅಬಿ ಎಲ್ಲೆಲ್ಲಿ ಹೋಗ್ತಾ ಇದೀವಿ ನಾವು? ಮಮ್ಮಿ ಓಕೆ, ಐ ಆಮ್ ಬ್ಯಾಕ್. ಸೊ ಬ್ರೇಕ್ಫಾಸ್ಟ್ ಅಂತ ಹೋಗಿದ್ವಿ, ಹಾಗೆ ಗ್ರಾಸರಿ ಶಾಪಿಂಗ್ ಸಹ ಮುಗಿಸ್ಕೊಂಡ್ವಿ. ಸೊ ಲೆಟ್ ಮೀ ಶೋ ಯು ಏನೇನು ತೊಗೊಂಡೆ ಅಂತ. ಸೊ ಇದು ಒಂದು ಸ್ಟೀಲ್ ಚಪಾತಿ ಮತ್ತು ದೋಸೆ ಎತ್ತೋ ಕೈ ಫ್ರೈ ಮಾಡೋದಕ್ಕೂ ಆಗತ್ತೆ. ಸ್ಟೀಲಿಂದ ಯಾವುದೂ ಇರಲಿಲ್ಲ ನನ್ನ ಹತ್ರ, ಸೊ ಅದಕ್ಕೆ ಚೆನ್ನಾಗಿತ್ತು. ಸೊ ಐ ಗಾಟ್ ದಿಸ್ ಒನ್ ಆ್ಯಂಡ್ ಐ ಗಾಟ್ ದಿಸ್ ಬ್ರಿಟಾನಿಯಾ ಕೇಕ್. ನೋಡಿದ್ರೆ ಚೆನ್ನಾಗಿದೆ ಅನಿಸ್ತು, ಸೊ ಐ ಗಾಟ್ ಇಟ್ ಒನ್. ಸೊ ಹಾಗೆ ನಾನು ಐ ಬಾಟ್ ಚಿಲ್ಲಿ ಪೌಡರ್ ಖಾಲಿ ಆಗಿತ್ತು. ಆ್ಯಂಡ್ ದೆನ್ ಆಯಿಲ್ ಆ್ಯಂಡ್ ಬಿಸಿಬೇಳೆ ಬಾತ್ ಪುಡಿ ಅದು ಖಾಲಿಯಾಗಿತ್ತು. ಆಲ್ಮೋಸ್ಟ್ ಎಲ್ಲ ಪುಡಿಗಳು ಖಾಲಿಯಾಗಿತ್ತು. ದೆನ್ ಐ ಗಾಟ್ ಚಿಲ್ಲಿ, ರೆಡ್ ಚಿಲ್ಲೀಸು. ಆ್ಯಂಡ್ ದೆನ್ ಐ ಗಾಟ್ ಅವಲಕ್ಕಿ. ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತ ಅಂದಾಗ ಏನೋ ಈಸಿ ರೆಸಿಪಿ ಇದು. ಸೊ ಅವಲಕ್ಕಿ, ಪೋಹ ಆ್ಯಂಡ್ ಪ್ಯಾಡ್ಸ್ ಆ್ಯಂಡ್ ಟಿಶ್ಯೂಸ್ ಬೇಕಾಗತ್ತೆ ಅಂತ. ಆ್ಯಂಡ್ ನಾರ್ಮಲ್ ಜೀರಾ, ಸೊ ಲವಂಗ ತಂದೆ ಸ್ವಲ್ಪ 20 grams. ಆ್ಯಂಡ್ ಉರ್ಗಡ್ಲೆ ಇರಲಿಲ್ಲ, ಖಾಲಿಯಾಗಿತ್ತು, ಅದನ್ನು ತೊಗೊಂಡೆ. ಆ್ಯಂಡ್ ಕೊಕೊನಟ್ ಆಯಿಲ್. ನಾನು ದೀಪ ಹಚ್ಚೋದಕ್ಕೆ ಇಲ್ಲ ದೇವ್ರ ಪೂಜೆ ಮಾಡೋದಕ್ಕೆ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ. ನಾನು ದೀಪದ ಎಣ್ಣೆ ಯೂಸ್ ಮಾಡಲ್ಲ, ಬಿಕಾಸ್ ಕೊಕೊನಟ್ ಆಯಿಲ್ ಸ್ವಲ್ಪ ಕಮ್ಮಿ ಮಸಿ ಆಗುತ್ತೆ. ಸೊ ನಾನು ಯೂಶ್ವಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ, ದೀಪದ ಎಣ್ಣೆ ಯೂಸ್ ಮಾಡಲ್ಲ. ಆ್ಯಂಡ್ ದಿಸ್ ಇಸ್ ಫಾರ್ ಸನ್ಫ್ಲವರ್ ಆಯಿಲ್, ಮಾಮೂಲಿ ಅಡುಗೆಗೆ. ಆ್ಯಂಡ್ ಪಾಪ್ಕಾರ್ನ್ಸ್ ತೊಗೊಂಡು ಬಂದೆ. ಸೊ ಅಬಿಗೆ ಸ್ನ್ಯಾಕ್ಸ್ ಆ ಥರ ಆಗುತ್ತೆ ಅಂತ. ಆ್ಯಂಡ್ ಅವನು ಪಾಪ್ಕಾರ್ನ್ಸ್ ಇಷ್ಟ, ಸೊ ಅದಕ್ಕೆ ನಾನು ಪಾರ್ಟಿ ಪ್ಯಾಕ್ 2 ತೊಗೊಂಡ್ಬಂದೆ. ಆ್ಯಂಡ್ ಐ ಆಲ್ಸೋ ಗಾಟ್ ಇದೇ ನಾನು ಯೂಸ್ ಮಾಡೋ ಕ್ರೀಮ್, ಫೇರ್ ಆ್ಯಂಡ್ ಲವ್ಲಿ. ಸೊ ಇದು ನನ್ನ ಕ್ರೀಮ್ ಆ್ಯಂಡ್ ನಾನು ಸೇಮ್ ಬ್ರ್ಯಾಂಡ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ದಿ ಫೇಸ್ ವಾಶ್.
ಆ್ಯಂಡ್ ಶ್ಯಾಂಪು ಪ್ಯಾಂಟೀನ್. ಯೂಶ್ವಲಿ ಸಾಗರ್ ಯೂಸ್ ಮಾಡ್ತಾಯಿದ್ರು. ಸೊ ಇವಾಗ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಒನ್ಸ್ ನಾನು ಯೂಸ್ ಮಾಡಿದೆ, ನನ್ನ ರೆಗ್ಯುಲರ್ ಶಾಂಪು ಖಾಲಿ ಆಗಿತ್ತು. ಸೊ ನಾನು ಅವತ್ತು ಇದನ್ನು ಯೂಸ್ ಮಾಡಿದೆ. ದೆನ್ ಐ ಥಾಟ್ ಓಕೆ ಇಟ್ ಇಸ್ ಗುಡ್, ಚೆನ್ನಾಗಿದೆ ಅನಿಸ್ತು. ಹೇರ್ ತುಂಬ ಚೆನ್ನಾಗಿ ಫೀಲ್ ಆಯಿತು. ಸೊ ಐ ಥಾಟ್ ಐ ಯೂಸ್ ಇಟ್. ಸೊ ನಾನಿವಾಗ ಶಾಂಪು ಚೇಂಜ್ ಮಾಡ್ಕೊಂಡಿದ್ದೀನಿ. ಐ ಚೇಂಜ್ ಟು ಪ್ಯಾಂಟೀನ್ ಆ್ಯಂಡ್ ಪಿಯರ್ಸ್ ಬಾಡಿ ವಾಶ್ ಅಗೇನ್ ಫಾರ್ ಮೀ ಆ್ಯಂಡ್ ಸಾಗರ್. ಬೋತ್ ಆರ್ ಯೂಸಿಂಗ್ ದ ಸೇಮ್. ಆ್ಯಂಡ್ ಯೋಗ ಬಾಸ್ ತೊಗೊಂಡೆ. ಆ್ಯಕ್ಚುಲಿ ಬೈ ಒನ್ ಗೆಟ್ ಒನ್ ಇತ್ತು. ಸೊ ಅದಕ್ಕೆ ನಾನು 2 ತೊಗೊಂಡೆ ಯೋಗ ಬಾಸ್. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಯೋಗ ಬಾಸ್. ಲೋ ಸ್ವೀಟ್, ಐ ಮೀನ್ ಕಮ್ಮಿ ಸ್ವೀಟ್ ಇರುತ್ತೆ, ಬಟ್ ಯುನೋ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಐ ಗಾಟ್ ದಿಸ್ ಯೋಗ ಬಾಸ್. ಆ್ಯಂಡ್ ಕಾಬಲ್ ಕಡಲೆ, ಚನ್ನ ಮಸಾಲ ಆರ್ ಏನಾದರೂ ಬೇರೆ ಏನಾದರೂ ಚೋಲೆ ಮಸಾಲ ಎಲ್ಲ ಸಲಾಡ್ ಎಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಐ ಗಾಟ್ ದಿಸ್. ಆ್ಯಂಡ್ ಲಾಸ್ಟ್ ಇದು ತೊಗರಿಬೇಳೆ. ಸೊ ತೊಗರಿಬೇಳೆ ಇತ್ತು ಆಲ್ರೆಡಿ, ಸೊ ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ನಾನು ಯೂಶ್ವಲಿ ಏನೇ ಶಾಪ್ ಮಾಡಿದ್ರೂ 1 ತಿಂಗಳಿಗಾಗುವಷ್ಟು ಮಾತ್ರ ಮಾಡ್ತೀನಿ. ಸೊ ಅದಕ್ಕೆ ಇದೆಲ್ಲ 1 ತಿಂಗಳು ಗ್ರಾಸರೀಸ್. ಸೊ ಅದಕ್ಕೆ ಎಷ್ಟು ಕಮ್ಮಿ ಇದೆ. ಆ್ಯಂಡ್ ಅಟ್ ಲಾಸ್ಟ್ ನಾನಲ್ಲ, ಇದು ಸಾಗರ್ 3 ಟೀ ಶರ್ಟ್ಸ್ ತೊಗೊಂಡ್ರು ಮನೆಯಲ್ಲಿ ಆಗುತ್ತೆ ಹಾಕ್ಕೊಳ್ಳೋದಕ್ಕೆ ಅಂತ, ಹೋಮ್ ವೇರ್ಸ್. ಸೊ ದೀಸ್ ಆರ್ ದಿ ಒನ್ ಬ್ಲೂ, ಗ್ರೀನ್ ಆ್ಯಂಡ್ ಒನ್ ಇಸ್ ಒಂಥರ ಬ್ರೌನು, ಬಟ್ ಆ್ಯಕ್ಚುಲ್ ಬ್ರೌನ್ ಅಲ್ಲ, ಕೈಂಡ್ ಆಫ್ ಆರೆಂಜ್. ಸಾರಿ, ನಾನು ಕಲರ್ಸಲ್ಲಿ ಐ ಡೋಂಟ್ ನೋ ಮಚ್ ಮೋರ್ ಕಲರ್ಸ್, ಹೆಸರೆಲ್ಲ ಸ್ಪೆಸಿಫಿಕ್ ಬರೋಲ್ಲ ನನಗೆ. ಸೊ ದೀಸ್ 3 ಟೀ ಶರ್ಟ್ಸ್ ಆ್ಯಂಡ್ ಒಂದು ಪೆಂಗ್ವಿನ್ ಡಾಲ್ ತೊಗೊಂಡ ಅಭಿ. ಅದು ಇವಾಗ ಅವ್ನ ಕೈಯಲ್ಲಿದೆ, ಆಡ್ಕೊತಾ ಇದ್ದಾನೆ. ಓಕೆ, ದೀಸ್ ಆರ್ ದಿ ಗ್ರಾಸರಿ ಹಾಲ್ ಫಾರ್ 1 ಮಂತ್. ಸೊ ಐ ಆಮ್ ರೆಡಿ ಫಾರ್ ದ ಡಿನ್ನರ್ ಡೇಟಿಗೆ ನಾನು ಸಾಗರ್ ಹೋಗಿ ತುಂಬ ದಿನ ಆಗಿತ್ತು. ಎಲ್ಲ ಅಭಿ ಇಲ್ಲ ಅಪ್ಪ ಅಮ್ಮ ಜೊತೆ ಡಿನ್ನರ್ ಹೋಗ್ತಾ ಇದ್ವಿ. ಡೇಟ್ ಅಂತ ಯಾವುದೂ ಹೋಗಿರಲಿಲ್ಲ. ಸೊ ತುಂಬ ದಿನ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇದು ಸಾಗರ್ ಪ್ಲ್ಯಾನು, ಹೋಗೋಣ ಅಂತ. ಸೊ ಐ ಆಮ್ ರೆಡಿ. ಸೊ ಔಟ್ಫಿಟ್ ಫಾರ್ ದಿ ಡಿನ್ನರ್. ಸೊ ದಿಸ್ ಇಸ್ ಅ ಡ್ರೆಸ್. ಈ ಡ್ರೆಸ್ ನಾನು ಸ್ಟೈಲ್ ಯೂನಿಯನಲ್ಲಿ ತೊಗೊಂಡಿದ್ದು. ಆ್ಯಂಡ್ ಫಾರ್ ದಿಸ್ ಡ್ರೆಸ್ ಇಯರಿಂಗ್ ಮ್ಯಾಚ್ ಮಾಡಿದ್ದೀನಿ. ಇಯರಿಂಗ್ ಸಹ ನಾನು ಸ್ಟೈಲ್ ಯೂನಿಯನಲ್ಲೇ ತೊಗೊಂಡಿದ್ದು. 3 ಕಾಂಬೋ ಏನೋ ಇರುತ್ತೆ, ಸೇಮ್ 3 ಇಯರಿಂಗ್ಸ್ ಏನೋ ಇತ್ತು ಅದರಲ್ಲಿ. ಒಂದು ಹ್ಯಾಟ್, ಒಂದು ಸ್ಟೋನ್ ಆ್ಯಂಡ್ ದರ್ ಇಸ್ ಸಮ್ ಫ್ಲವರ್ ಅಂತ ಅಂದ್ಕೊತೀನಿ. ಸೊ ನಾನು ಇದಕ್ಕೆ ಹಾರ್ಟ್ ಹಾಕ್ಕೊಂಡಿದ್ದೀನಿ. ಸೊ ದಟ್ಸ್ ಇಟ್ ಫಾರ್ ದಿ ಔಟ್ಫಿಟ್. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells. ಹ್ಯಾಪಿ ಸಂಡೇ. ಸೊ ಇವತ್ತು ಸಂಡೇ ಮಾರ್ನಿಂಗ್ ಎದ್ದು ಒಂದು ಅರ್ಧ ಗಂಟೆ ಆಯಿತು. ಆ್ಯಂಡ್ ಬಿ ಮತ್ತು ಸಾಗರ್ ಕೆಳಗೆ ಆಟ ಆಡ್ತಾ ಇದ್ದಾರೆ. ಸೊ ಅವನಿಗೆ ಸ್ಕ್ರೀನ್ ಟೈಮ್ ಕಮ್ಮಿ, ಅವ್ನು ಇಷ್ಟನೂ ಪಡಲ್ಲ ಬಿ ಟಿ ವಿ ಆರ್ ಫೋನ್ ನೋಡೋದಕ್ಕೆ. ಸೊ ಅದಕ್ಕೆ ಅವ್ನ ಮನೇಲಿ ಇರೋದೇ ಇಲ್ಲ. ಅವ್ನಿಗೆ ಆಚೆ ಆಟ ಆಡೋಕ್ಕೆ ಬಿಡ್ಬೇಕಷ್ಟೇ, ಅವ್ನ ಜೊತೆ ಯಾರಾದರೂ ಆಚೆ ಇರಬೇಕು. ಇನ್ ಕೇಸ್ ಯಾರೂ ಇಲ್ಲ ಅಂತಂದ್ರೂ ಅವನೊಬ್ಬನೇ ಆಟ ಆಡ್ಕೊತಾ ಇರ್ತಾನೆ. ಇಲ್ಲ ಬಾಲ್ ತೊಗೊಂಡು ಆಟ ಆಡ್ತಾ ಇರ್ತಾನೆ, ಇಲ್ಲ ಬ್ಯಾಟ್ ತೊಗೊಂಡು ಆಟ ಆಡ್ತಿರ್ತಾನೆ, ಇಲ್ಲ ಅವ್ನ JCB ಟ್ರಕ್ ಇದೆ ಅದರಲ್ಲಿ ಆಟ ಆಡ್ತಾ ಇರ್ತಾನೆ, ಇಲ್ಲ ಒಂದು ಪ್ರೀವಿಯಸ್ ಒಂದು ಸೈಕಲ್ ಇತ್ತು ಜಸ್ಟ್ ಕಾಲಲ್ಲಿ ಪುಷ್ ಮಾಡೋದು, ಅದರಲ್ಲಿ ಆಟ ಆಡ್ತಾ ಇರ್ತಾನೆ. ಇವಾಗ ಬೇರೆ ಅವ್ರ ಅಂಕಲ್ ಇನ್ನೊಂದು ಸೈಕಲ್ ತೊಗೊಂಬಂದಿದ್ದಾರೆ ಹೊಸದು. ಸೊ ಹೀ ಈಸ್ ವೆರಿ ಎಕ್ಸೈಟೆಡ್. ನೆನ್ನೆ ಕ್ಲಿಪ್ಪಿಂಗಲ್ಲಿ ನೀವು ನೋಡಿರ್ಬೋದು, ಅದನ್ನೆಲ್ಲ ಲೈನ್ ಮಾಡ್ತಾಯಿದ್ರು. ಆಗಲೇ ಅವನು ಯಾವಾಗ ಓಡ್ಸೋಣ ಅಂತಾನೆ ಮಧ್ಯೆ ಇಂಟ್ರಪ್ಟ್ ಮಾಡ್ತಿದ್ದ. ಅವರಿಗೆ ಅಲೈನ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಸೊ ನೆನ್ನೆನೇ ಅಲೈನ್ ಮಾಡಿದ ತಕ್ಷಣ, ಫಿಕ್ಸ್ ಮಾಡಿದ ತಕ್ಷಣ ಅವನು ಒಂದು ರೌಂಡ್ ಹೋದ. ಇನ್ನೂ ಅವನಿಗೆ ಬರಲ್ಲ,
ತುಳಿಯೋದಕ್ಕೆ, ಪೆಟಲ್ ಮಾಡೋದಕ್ಕೆ ಬರಲ್ಲ ಇನ್ನು. ಸೊ ಅದರಲ್ಲೇ ಅವನು ಕೇಳ್ತಾ ಇದ್ದ ಸಾಗರ್ಗೆ ಬನ್ನಿ ಪುಷ್ ಮಾಡಿ ಅಂತ. ಸೊ ಹಿ ವಾಸ್ ವೆರಿ ಹ್ಯಾಪಿ ಸೈಕಲ್ ನೋಡಿ. ಆ್ಯಂಡ್ ನಿನ್ನೆ ಡಿನ್ನರಿಗೆ ಹೋಗಿ ಬಂದಿದ್ದು ತುಂಬ ಲೇಟ್ ಆಯಿತು ಬಿಕಾಸ್ ಟ್ರಾಫಿಕ್ ಇತ್ತು. ಆ್ಯಂಡ್ ಫಾರ್ ಡಿನ್ನರ್ ವಿ ಹ್ಯಾಡ್ ಪಿಜ್ಜಾ ಆ್ಯಂಡ್ ಬೆಳ್ಳುಳ್ಳಿ ಕಬಾಬ್. ಬಿಕಾಸ್ ಮೆನುವಲ್ಲಿ ನಮ್ಮ ಬೆಂಗಳೂರು ಸ್ಪೆಷಲ್ ಬೆಳ್ಳುಳ್ಳಿ ಕಬಾಬ್ ಅಂತ ನೋಡ್ತಾ ಇದ್ದಂಗೆ ನಮಗೆ ಫುಲ್ ಖುಷಿ ಆಗೋಯಿತು. ಆ್ಯಂಡ್ ಅದನ್ನು ನಾವು ತೊಗೊಂಡ್ವಿ. ಆ್ಯಂಡ್ ವಿ ಹ್ಯಾಡ್ ಒನ್ ಐ ಥಿಂಕ್ 2 ಮಾಕ್ಟೇಲ್ಸ್. I don't remember the names exactly. I'm bad at it. So yeah, we had pizza and belluli kebab and mocktails. That's it for dinner. And we came back and we slept. And ivaga ಎದ್ದಿದ್ದೀವಿ. Need to think what to do for breakfast. ಇನ್ನೂ ಪ್ರಿಪೇರ್ ಮಾಡಿಲ್ಲ. ಆ್ಯಂಡ್ ಐ ನೀಡ್ ಟು ಗೋ ಡೌನ್. ಜಸ್ಟ್ ನಾವು ನನಗೆ ಕಾಲ್ ಬಂದಿತ್ತು ಸಾಗರಿಂದ, ಬಿಕಾಸ್ ಅವ್ರ ಚಿಕ್ಕಪ್ಪ ಬಂದಿದ್ದಾರೆ ಅಂತ. ಸೊ ನಾನು ಅವ್ರನ್ನ ಮಾತಾಡಿಸಿ ಗ್ರೀಟ್ ಮಾಡಿ ಬರಬೇಕು. ಸೊ ಯಾ, ಲೆಟ್ ಮಿ ಗೋ ಡೌನ್ ಆ್ಯಂಡ್ ಲೆಟ್ ಮಿ ಸ್ಟಾರ್ಟ್ ಮೈ ಡೇ. ಸೊ ಲಂಚಿಗೆ ನಾನು ದೊನ್ನೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಮಸಾಲೆಯಲ್ಲಿ, ಅಕ್ಕಿ ಹಾಕಿ ದಮ್ ಕಟ್ಟಬೇಕಷ್ಟೆ. ಸೊ ಅದೊಂದಾದರೆ ಮುಗೀತು. ಪ್ಯಾರಲಲ್ ಆಗಿ ನಾನು ನೀರನ್ನ ಬಿಸಿಗಿಟ್ಕೊಂಡಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಕಾಯಬೇಕು. ಸೊ ಲಂಚ್ ಆ್ಯಂಡ್ ಡಿನ್ನರ್ ಎರಡಕ್ಕೂ ಆಗುತ್ತೆ. ಚಿಕನ್ ದೊನ್ನೆ ಬಿರಿಯಾನಿ ಸಂಡೇ ಸ್ಪೆಷಲ್. ಆ್ಯಂಡ್ ಹ್ಯಾಪಿ ಮಂಡೇ. ಸೊ ವೀಕ್ ಸ್ಟಾರ್ಟ್ ಆಗಿದೆ. ಸೊ ಆಫೀಸಿಗೆ ರೆಡಿ ಆಗ್ತಾ ಇದ್ದಾರೆ ಸಾಗರ್. ಸೊ ವೀಕಲ್ಲಿ ಅವರಿಗೆ 2 days ಆಫೀಸ್ ಆ್ಯಂಡ್ 3 days ವರ್ಕ್ ಫ್ರಮ್ ಹೋಮ್. ಸೊ ಮಂಡೇ ಆ್ಯಂಡ್ ವೆಡ್ನೆಸ್ಡೇ ಹಿಲ್ ಬಿ ಗೋಯಿಂಗ್ ಟು ಆಫೀಸ್. ನಾನು ಅವ್ರ ಆಫೀಸ್ಗೆ ಹೋಗೋದೇನೋ ಸ್ವಲ್ಪ ಬೇಗ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಪ್ರಿಪೇರ್ ಮಾಡಬೇಕಾಗತ್ತೆ. ಯೂಶ್ವಲಿ ಮಿಕ್ಕಿದ ದಿನ ಅವರಿಗೆ 2 o'clockಗೆ ಶಿಫ್ಟ್ ಸ್ಟಾರ್ಟ್ ಆಗೋದ್ರಿಂದ ಅವ್ರು ಕುತ್ಕೊಳ್ಳೋದು 2 o'clock ಆಗೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಪ್ರಿಪೇರ್ ಮಾಡಿದ್ರು ಬ್ರೇಕ್ಫಾಸ್ಟ್ ನಡೆಯುತ್ತೆ. ಬಟ್ ಆಫೀಸ್ಗೆ ಹೋಗೋ ದಿನ ಐ ನೀಡ್ ಟು ಡೂ ಇಟ್ ಫಾಸ್ಟ್. ಸೊ ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಆ್ಯಂಡ್ ಆಲ್ಸೋ ಮನೆಯೆಲ್ಲ ಕ್ಲೀನ್ ಆಯಿತು. 50% ನನ್ನ ದಿನದ ವರ್ಕ್ ಕಂಪ್ಲೀಟ್ ಆಗಿದೆ. ಬಿಕಾಸ್ ನಾನು ವೀಕಲ್ಲಿ ಮಂಡೇ ಮತ್ತು ಫ್ರೈಡೇ ಮನೆದೇವ್ರ ವಾರ ಅಂತ ಮಾಡ್ತೀನಿ. ಮನೆದೇವ್ರ ವಾರ ಆಗಿರುತ್ತೆ. ಸೊ ಮಂಡೇ ಒನ್ ಆಫ್ ದಿ ವಾರ, ಮನೆದೇವ್ರ ವಾರ. ಆ್ಯಕ್ಚುಲಿ ಸಾಗರ್ ಮನೆದೇವ್ರ ವಾರ ಇದು. ಸೊ ಅದನ್ನು ನಾನು ಪೂಜೆ ಮಾಡ್ಕೊಳ್ಳೋದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ. ಸೊ ಅದು ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾನು ಜಸ್ಟ್ ಶಾರ್ ತೊಗೊಂಡು ಪೂಜೆ ಮಾಡೋದಷ್ಟೇ ಆ್ಯಂಡ್ ಅಭಿ ನೋಡ್ಕೊಳ್ಳೋದಷ್ಟೇ. ನಂದು ಮಿಕ್ಕಿದ ಕೆಲಸ ಆಗಿರುತ್ತೆ. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಆ್ಯಂಡ್ ಅವ್ರ ಲಂಚಿಗೆ ಸಹ ಪ್ಯಾಕ್ ಮಾಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಅವರು ಇವಾಗ ರೆಡಿ ಆಗ್ತಾಯಿದ್ದಾರೆ. ಅವ್ರನ್ನ ಕಳ್ಸೋದಷ್ಟೇ, ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಅವ್ರು ತಿಂದು ಹೊರಡೋದಷ್ಟೇ. ಹೊರಡ್ಮೇಲೆ ನಂದು ಏನು ಅಭಿ ಡ್ಯೂಟಿ ಇರುತ್ತೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಯಾ, ಡೇ ಸ್ಟಾರ್ಟ್ ಆಗಿದೆ. ಐ ಥಿಂಕ್ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊತೀನಿ.
ಬನಾನಾ ಸ್ಮೂದಿ ಏನಕ್ಕೆ ಅಂತಂದರೆ ಇವಾಗ ಏನಕ್ಕೆ ಅಂತಂದರೆ ನಾನು ಲಂಚ್ ಸ್ಕಿಪ್ ಮಾಡಿದೆ. ಬಿಕಾಸ್ ನಾನು ಅಭಿನ ಮಲಗಿಸಿ ಆದಮೇಲೆ ಲಂಚ್ ತಿನ್ನೋದು. ಲಂಚ್ ರೆಡಿ ಇರುತ್ತೆ, ಬಟ್ ಅವನ್ನ ಮಲಗಿಸಿ ಆದಮೇಲೆ ನಾನು ಲಂಚ್ ತಿಂತೀನಿ. ಇವತ್ತು ನಾನು ಮಲಗಿಸೋದಕ್ಕೆ ಅಂತ ಹೋಗಿದ್ದೆ, ಬಟ್ ಅವ್ನು ಮಲಗಲಿಲ್ಲ. ಅವನು ಯೂಶ್ವಲಿ 1:30 ಕರ್ಕೊಂಡು ಹೋಗ್ತೀನಿ. ಮ್ಯಾಕ್ಸ್ ಅವ್ನು ಆಟಾಡಿ 2 o'clockಗೆ ಎನಿವೇಸ್ ಮಲಗಿಬಿಡ್ತಿದ್ದ. ಬಟ್ ಒಂದೊಂದು ದಿನ ಅವ್ನ ಮೂಡ್ ಸರಿ ಇಲ್ಲ ಅಂದರೆ, ಇಲ್ಲ ಅವ್ನು ನಿದ್ದೆ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ರೆ ಅವನು ಮಲಗಲ್ಲ ಅವತ್ತು. ಸೊ ಇವತ್ತು ಅವನು ಮಲಗಲಿಲ್ಲ. ಸೊ ನಾನು 4:30 ತನಕ ಐ ಟ್ರೈಡ್ ಸೋ ಮಚ್ ಅವನ್ನ ಮಲಗಿಸೋದಕ್ಕೆ. ಕತೆ ಹೇಳಿದೆ, ಸಾಂಗ್ಸ್ ಹೇಳಿದೆ, ಏನೇನೋ ಟ್ರೈ ಮಾಡಿದೆ, ಬಟ್ ಮಲಗಲಿಲ್ಲ. 4:30 ಆಗೋಗಿತ್ತು ಆ್ಯಂಡ್ ನನ್ನ ಲಂಚ್ ಸ್ಕಿಪ್ ಆಯಿತು. ಸೊ 4:30ಗೆ ಬಂದು ನಾನು ಲಂಚ್ ಇನ್ನೇನು ಮಾಡೋದು, ಬಿಕಾಸ್ ಅಗೇನ್ 7:30 8 ಹಾಗೆ ನಾನು ಡಿನ್ನರ್ ತಿನ್ನಬೇಕಲ್ವ. ಸೊ ಹೆವಿ ಆಗುತ್ತೆ, ನನಗೆ ತಿನ್ನೋದಕ್ಕೂ ಆಗಲ್ಲ ನಾನು 4:30ಗೆ ಊಟ ಮಾಡಿದ್ರೆ. ಸೊ ಅದಕ್ಕೆ ಲೈಟಾಗಿ ಬನಾನಾ ಸ್ಮೂದಿ ಕುಡಿತಾ ಇದ್ದೀನಿ. ಸೊ ಇಟ್ಸ್ ಟ್ಯೂಸ್ಡೇ ಆಲ್ಮೋಸ್ಟ್ ಆಫ್ಟರ್ನೂನು, ಬಟ್ ಆಫ್ಟರ್ನೂನ್ ಆಗಿಲ್ಲ, 12 ಕಂಪ್ಲೀಟ್ ಆಗಿಲ್ಲ. ಇಟ್ಸ್ ಆಲ್ಮೋಸ್ಟ್ 11:30 ಇವಾಗ. ಸೊ ನಾನಿವಾಗ ಹೋಗಿ ಲಂಚ್ ಪ್ರಿಪೇರ್ ಮಾಡಬೇಕು. ಬಸ್ಸಾರು ಬೇಕು ಅಂತ ಸಾಗರ್ ಕೇಳ್ತಾಯಿದ್ರು. ಸೊ ನಾನು ಬಸ್ಸಾರು ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಫೋರ್ ದ್ಯಾಟ್ ಸ್ವಲ್ಪ ಆಯಿಲ್ ಹಚ್ಕೊಂಬಿಡೋಣ ಹೇರಿಗೆ, ಬಿಕಾಸ್ ರಫ್ ಆಗಿತ್ತು ಆ್ಯಂಡ್ ಆಲ್ಸೋ ಅದು ಸ್ಟಿಕ್ಕಿ ಆಗ್ತಾಯಿತ್ತು. ಐ ಮೀನ್ ಹೇರ್ ತುಂಬ ಸ್ಟಿಕ್ಕಿ ಅನಿಸ್ತಾಯಿತ್ತು. ದೆನ್ ನಾನು ಸ್ವಲ್ಪ ಆಯಿಲ್ ಹಚ್ಕೊಂಬಿಡೋಣ, ಬಿಕಾಸ್ 4 to 5 days ನಾನು ಆಯಿಲ್ ಹಚ್ಕೊಂಡೆ. ಹಾಗೆ ಬ್ಯಾಕ್ ಟು ಬ್ಯಾಕ್ ನಾನು ಹಾಗೆ ಶವರ್ ತೊಗೊಂಡಿದ್ದೆ ಡ್ರೈ ಹೇರ್ಸಲ್ಲೇ. ಸೊ ಐ ಜಸ್ಟ್ ಅಪ್ಲೈಡ್ ಆಯಿಲ್ ಯಾವುದು ಅಂತಂದರೆ ಜಸ್ಟ್ ನಾರ್ಮಲ್ ಕೋಕೋನಟ್ ಆಯಿಲ್ ಅಷ್ಟೇ. ಆ ಕೋಕೋನಟ್ ಆಯಿಲ್ ನಾನು ತಲೆಗೆ ಹಚ್ಕೊಂಡಿದ್ದೀನಿ. ನಾನು ಇವತ್ತು ಮತ್ತು ನಾಳೆ ಫುಲ್ ಕಂಪ್ಲೀಟಾಗಿ ಬಿಡ್ತೀನಿ. ದೆನ್ ಥರ್ಸ್ಡೇ ಸ್ನಾನ ಮಾಡ್ಕೊತೀನಿ. ದ್ಯಾಟ್ ಈಸ್ ಆಲ್ ಮೈ ಗೋ ಟು ಹೇರ್ ಕೇರ್ ಅಷ್ಟೇ, ಬೇರೆ ಏನು ನಾನು ಮಾಡೋಕ್ಕೋಗಲ್ಲ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಐಮ್ ಗೋನಾ ಸ್ಟಾರ್ಟ್ ನ್ಯೂ ವ್ಲಾಗ್ ಪ್ರಾಬಬ್ಲಿ ಆನ್ ಥರ್ಸ್ಡೇ. ಸೊ ಐ ಎಂಡ್ ದಿಸ್ ವಿಡಿಯೋ ಹಿಯರ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಫ್ ಯಾರಾದರೂ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಿಕಾಸ್ ನೀವು ಜಾಸ್ತಿ ನನಗೆ ನೋಡಿ ಸಪೋರ್ಟ್ ಮಾಡ್ತಾಯಿದ್ರೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ರೆ ನನಗೂ ಹೋಪ್ಸ್ ಜಾಸ್ತಿ ಬರುತ್ತೆ. ಆ್ಯಂಡ್ ನಾನು ತುಂಬ ಕಾನ್ಸಂಟ್ರೇಟ್ ಆಗಿ ಇನ್ನೂ ಕ್ರಿಯೇಟಿವ್ ಆಗಿ ಏನು ಮಾಡ್ಬೋದು, ನನ್ನ ರುಟೀನ್ ಇನ್ನೂ ಹೇಗೆ ನಾನು ಕ್ರಿಯೇಟಿವ್ ಆಗಿ ತೋರಿಸ್ಬೋದು ಅಂತ ನನಗೂ ಒಂದು ಮೋಟಿವೇಶನ್ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, thank you and bye-bye.